ಹಾಯ್ ವೆಲ್ಕಮ್ ಟು ಪುಷ್ಪ ಬ್ಲಾಗ್ 18. ಸೊ ನಾ ಇರೋದು ಬೈಂದೂರು ಉಡುಪಿ ನಿಯರು. ಇಲ್ಲಿ ಬಂದಿರೋದು ಏನಕ್ಕೆ ಅಂದ್ರೆ ಸೊ ಜರ್ಮನ್ ಕೋಚಿಂಗ್ ಲ್ಯಾಂಗ್ವೇಜ್ ತೊಗೊತಾ ಇದ್ದೀನಿ. ಬಂದು ಒಂದು 5 days ಆಯಿತು. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಭಾಳ ದಿನ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಆ್ಯಂಡ್ ಜರ್ಮನ್ ಲ್ಯಾಂಗ್ವೇಜ್ ಬಗ್ಗೆ ಅಪ್ಡೇಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬರೋ ವಿಡಿಯೋನ ಕಂಟಿನ್ಯೂ ನೋಡ್ತಾ ಹೋಗಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಆ್ಯಂಡ್ ಇದು ನನ್ನ ರೂಮು, ನಾ ಇರೋದು ನನ್ನ ರೂಮು. ಆ್ಯಂಡ್ ಇದು ಕಿಚನ್ ರೂಮು, ನಾವು ಮಾಡಿದ್ದು ಕಿಚನ್ ರೂಮು. ಚೆನ್ನಾಗಿದೆ ನೇಚರ್ ಮಾತ್ರ. ಆ್ಯಂಡ್ ನೇಚರ್ ತೋರಿಸ್ತೀನಿ ಬನ್ನಿ. ನೇಚರ್ ಮಾತ್ರ ಅಲ್ಟಿಮೇಟ್ ಈ ಸೈಡು. ಸಿ ನೇಚರ್ನ ತೋರಿಸ್ತೀನಿ ನೋಡಿ. ನಮ್ಮ ಪಿ ಜಿ ಕಡೆ ಈ ಥರ ಎಲ್ಲ ನೇಚರ್ ಇದೆ. ಆ್ಯಂಡ್ ಕೆಳಗಡೆ ಗೇಮಿಂಗ್ಸ್ ಕೂಡ ಇದೆ, ಆಡ್ಬೋದು. ಆ್ಯಂಡ್ ದಟ್ ಈಸ್ ದಿ ಬಿಲ್ಡಿಂಗ್. ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏಕೆಂದರೆ ಭಾಳ ದಿನ ಆಗಿತ್ತು ಮಾಡಿರಲಿಲ್ಲ. ಆ್ಯಂಡ್ ಕೋಚಿಂಗ್ ಬಗ್ಗೆ ಈ ವಿಡಿಯೋ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೆಷನ್ಸ್ ಎಲ್ಲ ಮಾಡ್ತೀನಿ, ಸೊ ನೋಡ್ತಾ ಇರಿ, ಐಡಿಯಾ ಬರುತ್ತೆ. ವೈ ಜರ್ಮನ್ ಅಂದರೆ ಇಟ್ ಈಸ್ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಈ ಸ್ಯಾಲ್ರಿ ಇರುತ್ತೆ ಕೂಡ. ಆ್ಯಂಡ್ ನಮ್ಮ ಇಂಡಿಯಾದಕ್ಕಿಂತ ಜಾಸ್ತಿ ಸ್ಯಾಲ್ರಿ ಅಲ್ಲಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಜರ್ಮನ್ನ ಆಯ್ಕೆ ಮಾಡಲೇಬೇಕಾಗುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಇವತ್ತು ಸಂಡೇ, ಸೊ ಲೇಟ್ ಆಗಿದ್ದಕ್ಕೆ ಟಿಫಿನ್ ಖಾಲಿ ಆಗಿಬಿಟ್ಟಿದೆ 9 ಗಂಟೆಗೆ. ಸೊ ನಾವು ಇದ್ದಿದ್ದು 10 ಗಂಟೆಗೆ. ಟಿಫಿನ್ ಖಾಲಿ ಅದಕ್ಕೆ ಪೇ ಮಾಡಿ ಇವತ್ತು ನಾವು ನಾಷ್ಟ ಮಾಡಿಬರ್ಬೇಕಾಗಿದೆ. ಸೊ ಹೋಗೋಣ ಬನ್ನಿ. ಕಿಚನ್ ರೂಮಲ್ಲಿ ಅಡುಗೆ ಮಾಡೋಕ್ಕೆ ನನ್ನ ಕಡೆ ಸಾಮಾನಿಲ್ಲ ಸದ್ಯಕ್ಕೆ, ಸೊ ಮಾಡೋಕ್ಕೆ ಹಾಗಾಗಿ ಹೊರಟಿದ್ದೀವಿ. ಸಿ ಆ್ಯಂಡ್ ಜರ್ಮನ್ ಕೋಚಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಸೆಷನ್ಸ್ ಎಲ್ಲ ಮಾಡ್ಕೊತ ಹೋಗ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡೈಲಿ ವಿಡಿಯೋ ನೋಡಿ ಆ್ಯಂಡ್ ಐಡಿಯಾ ಬರುತ್ತೆ ವೈ ಜರ್ಮನ್ ಲ್ಯಾಂಗ್ವೇಜ್ ಹೇಗಿರುತ್ತೆ, ಆಮೇಲೆ ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಫುಲ್ ಅಪ್ಡೇಟ್ ಕೊಟ್ಕೊತಾ ಹೋಗ್ತೀನಿ. ಸೆಷನ್ಸ್ನೆಲ್ಲ ನೋಡ್ತಾ ಇದ್ದೀನಿ. ವೈ ಜರ್ಮನ್ ಅಂದರೆ ಎಲ್ಲರಿಗೂ ಗೊತ್ತಾಯ್ತು ಆಬ್ವಿಯಸ್ಲಿ. ಇಂಡಿಯಾಕ್ಕಿಂತ ಜರ್ಮನಲ್ಲಿ ಅಮೌಂಟ್ ಜಾಸ್ತಿ ಕೂಡ. ಇಲ್ಲಿಗಿಂತ ಡಬಲ್ ಆ್ಯಂಡ್ ಟ್ರಿಬಲ್ ಕೂಡ ಜರ್ಮನಲ್ಲಿ ಅಮೌಂಟ್ ಬರುತ್ತೆ. ಅದಕ್ಕೋಸ್ಕರ ಜರ್ಮನ್ ಚಾಯ್ಸ್ ಮಾಡ್ತೀನಿ ಮೇನ್ ಥಿಂಗ್. ಆ್ಯಂಡ್ ಜರ್ಮನ್ ಲ್ಯಾಂಗ್ವೇಜ್ ಯಾವ ಥರ ಅಂದರೆ ಅದನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಆಮೇಲೆ ಸೆಷನ್ಸ ಮಾಡ್ತಾಯಿದ್ದೀನಿ, ಸೊ ಸೆಷನ್ಸ್ ನೋಡಿ ಆ್ಯಂಡ್ ಕಂಟಿನ್ಯೂ ನೋಡಿ. ಬೈ ಮಿಸ್ ಆಗಿ ಒಂದು ವಿಡಿಯೋ ಮಿಸ್ ಆದ್ರೂ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ, ಯಾಕಂದರೆ ಲ್ಯಾಂಗ್ವೇಜೇ ಆ ಥರ ಇದೆ. ಆ್ಯಂಡ್ ಇಟ್ ಈಸ್ ಈಸಿ, ಡಿಫಿಕಲ್ಟ್ ಏನಂತಿಲ್ಲ, ಈಸಿಯಾಗಿ ಕಲಿಬೋದು. ನೋಡ್ತಾ ಇರಿ. ಇದು ನಮ್ಮ ಪಿ ಜಿ. ಆ್ಯಂಡ್ ನಾಷ್ಟ ಖಾಲಿ ಆಗಿದೆ ಇವತ್ತು, ಲೇಟಾಗಿದ್ದಕ್ಕೆ. ಸೊ ಹೊಂಟಿದ್ವಿ ಕ್ಯಾಂಟೀನ್ಗೆ. ಲಿಫ್ಟ್, ನಾನಿರೋದು 3rd floor. ಸೊ ಅದಕ್ಕೆ ಕೆಳಗಡೆ ಕ್ಯಾಂಟೀನ್ ಇರೋದು, ಸೊ ಅಲ್ಲಿಗೆ ಹೋಗಬೇಕು. ಮನೆ ಬರಕ್ಕೆ ಕ್ಯಾಂಟೀನ್ ಕೂಡ ಕ್ಲೋಸು. ಅಪ್ಪ ದೇವಿ, ಕ್ಯಾಂಟೀನ್ ಕೂಡ ಓಪನ್ ಇಲ್ಲ. 4 ಗಂಟೆಗೆ ಓಪನ್ ಆಗುತ್ತಂತೆ, ಅದು ನಮ್ಗೆ ಗೊತ್ತೇ ಇರಲಿಲ್ಲ. ಬಂದು 1 week 5 days ಇಲ್ಲಡಿ, ಏನಾಗಂಗಿಲ್ಲ. 5 days ಆಗಿದೆ ಬಂದು. ಇಲ್ಲಿ ಸಿಸ್ಟಮ್ ಅಷ್ಟೊಂದು ಗೊತ್ತಿಲ್ಲ, ಬರ್ತಾ ಗೊತ್ತಾಗುತ್ತೆ. ಕ್ಯಾಂಟೀನ್ ಆಮೇಲೆ 4 ಗಂಟೆಗೆ ಓಪನ್ ಆಗುತ್ತೆ ಅಂತೆ, ಅಲ್ಲಿ ತನಕ ಉಪವಾಸ ಇರೋಕ್ಕಂತ ಆಗಂಗಿಲ್ಲ. ಸೊ ಅದಕ್ಕೆ ಸಿಟಿ ಪಾಯಿಂಟ್ಗೆ ಹೊಂಟೀವಿ. ಅಲ್ಲೋಗಿ ಸ್ವಲ್ಪ ಏನಾದರೂ ನಾಷ್ಟ ಮಾಡ್ಕೊಂಡು ಬರೋಣ ಅಂತ. ನಮ್ಮ ಪಿ ಜಿಲಿಂದ ಸ್ವಲ್ಪ ದೂರ ಆಗುತ್ತೆ, ಎಷ್ಟು ಮೀಟ್ರ್ ಅಂತ ಕ್ಲಾರಿಟಿ ಹೇಳೋದಲ್ಲ. ಆ್ಯಂಡ್ ರೋಡ್ ಕ್ರಾಸ್ ಮಾಡಬೇಕು. ಅಲ್ಲಿಂದ ಸಿಟಿ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ರೋಡೆಲ್ಲ ಇದೆ, ಅದನ್ನು ಕ್ರಾಸ್ ಮಾಡ್ಕೊಂಬಿಟ್ಟು ಮುಂದೆ ಹೋಗಬೇಕು. ಹೋಗ್ತಾ ಇದ್ದೀವಿ. ಸಂಡೇ ಲೈಫ್ ಬೆಸ್ಟ್ ಅಂದ್ಕೊಂಡೆ. ಬೈಂದೂರು ನೇಚರ್ ಇದು ನೋಡ್ರಿ ಹೆಂಗೈತಿ. ಆ್ಯಂಡ್ ರೋಡು ಸಿಟಿ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ಸೊ ನಮ್ಮ ಪಿ ಜಿ ಇರೋದಿಲ್ಲಿ, ಅಲ್ಲಿಂದ ಸಿಟಿ ಪಾಯಿಂಟ್ಗೆ ಸ್ವಲ್ಪ ನಡ್ಕೊತ ಹೋಗ್ಬೇಕು. ಭಾಳ ದೂರ ಏನು ಆಗಂಗಿಲ್ಲ, ಇಲ್ಲಿ ಹೋದರೆ ಬರುತ್ತಾ. ಹೊಂಟಿವಿ ನೋಡ್ಕೊಂತ. ಏನು ಮಾಡ್ಬೇಕು, ನಾಷ್ಟ ಊಟನ ಮಾಡಿಲ್ಲ, ಏನಿಲ್ಲ. ಹಿಡ್ಕೊಯ್ದ ನಾಷ್ಟ ಮಾಡಾರ್ದ 1 ಗಂಟೆ ತನಂತರ ಇರೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ನಾಷ್ಟ ಮಾಡಕ್ಕೆ ಹೊಂಟೀವಿ.
ಅಲ್ಲೋದ್ಮೇಲೆ ಇನ್ನಷ್ಟ ಮಾಡ್ತೀವಿ ಅಂತ ಹೇಳ್ತೀವಿ. ಬಾಯ್. ಫೈನಲಿ ನಮಗೆ ಸಿಕ್ಕಿರೋದು ಯಾವುದೋ ಬನ್ ಅಂತೆ, ಇದು ಬ್ಯಾಂಗ್ಳೂರು ಬನ್ ಅಂತೆ. ಸೊ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿದ್ಮೇಲೆ ಯಾವ ಥರ ಐತೆ ಅಂತ ಹೇಳ್ತೀನಿ. ಬೈಂದೂರು ಸಿಟಿ ಪಾಯಿಂಟ್ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಇದು ಸುಮ್ಮನೆ ಸಿಟಿ ಪಾಯಿಂಟ್ಗೆ ಹೋಗಿ ಟಿಫಿನ್ ಮಾಡ್ಕೊಂಬಂದು ಅದು ಯಾವುದೋ ಮಂಗಳೂರು ಬನ್ನಂತೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ವಿ. ಫೈನಲಿ ಚೆನ್ನಾಗಿತ್ತು, ಹಂಗೇನಿರಲಿಲ್ಲ. ನೈಸ್. ಟಿಫಿನ್ ಎಲ್ಲ ಮಾಡಿಕೊಂಡು ನಮಗೆ ರೂಮ್ ಕಡೆ ಬಂದೆ, ಆಫೀಸು. ಆ್ಯಂಡ್ ವ್ಯೂ ತೋರಿಸ್ತೀನಿ. ಇಲ್ಲಿ ನೋಡಿ, ಸ್ವಿಮ್ಮಿಂಗ್ ಪೂಲ್ ಇದೆ, ಗೇಮಿಂಗ್ಸ್ ಇದೆ. ಆ್ಯಂಡ್ ಈಚಿಂದ ವ್ಯೂ ಈ ಥರ ಕಾಣ್ತಿದೆ. ಒಂದು ಲೈಕ್ ಮಲೆನಾಡು ವ್ಯೂ ಥರ ಕಾಣಿಸ್ತಾ ಇದೆ. ಮಸ್ತಿದೆ ಅದರ ವ್ಯೂ ಮಾತ್ರ. ನೈಸ್ ಅಲ್ಲ. ಸ್ವಿಮ್ಮಿಂಗ್ ಪೂಲು, ಸೊ ನೀರು ಜಾಸ್ತಿ ಇಲ್ಲ, ಕಡಿಮೆ ಇದೆ. ಇಲ್ಲಿ ಗೇಮಿಂಗ್ಸ್ ಕೂಡ ಇದೆ, ಲೈಕ್ ಥ್ರೋ ಬಾಲ್ ಇವೆಲ್ಲ ಆಡೋಕೆ. ಸಿ ಹೋಗೋಣ ಬನ್ನಿ. ಫಾರ್ ಮೋರ್ ಅಪ್ಡೇಟ್ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಲೈಕ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.